ಪ್ರಶ್ನೆ ಪತ್ರಿಕೆ ಸೋರಿಕೆ ಹಂಗಾಮ ಯಾವ ಮಟ್ಟಿಗೆ ದಂಗೆ ಎಬ್ಬಿಸಿತು ಅಂತ ಇಡೀ ಜಗತ್ತೇ ನೋಡಿದೆ. ಕೇಂದ್ರ ಸರ್ಕಾರವನ್ನೇ ನಡುಗಿಸಿದ ದೇಶದ ಜೆನ್ಜಿಗಳ ಕಿಚ್ಚು ಸದ್ಯಕ್ಕೆ ತಣ್ಣಗಾಗಿದೆ. ಇಷ್ಟಕ್ಕೆ ಮೋದಿ ಸರ್ಕಾರ ಸುಮ್ಮನಾಗಿಲ್ಲ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ಪ್ರಧಾನಿ ಕನ್ನಡಿಗನಿಗೆ ಹೊಣೆ ವಹಿಸಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟದಿಂದ ಎಚ್ಚೆತ್ತುಕೊಂಡ ಕೇಂದ್ರ ಸರ್ಕಾರ ದೇಶದಲ್ಲಿನ ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆಗೆ ಮುಂದಾಗಿದೆ. ಇದಕ್ಕಾಗಿ ಕರ್ನಾಟಕದ ಖ್ಯಾತ ಉದ್ಯಮಿ ನಂದನ್ ನಿಲೇಕಣಿ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಟಾಸ್ಕ್ ಫೋರ್ಸ್ ರಚನೆ ಆಗ್ತಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರೇ ಘೋಷಿಸಿದ್ದಾರೆ. ಇವತ್ತು 3ನೇ ಸೆಲ್ಫಿ ವಿಡಿಯೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಈ ಸಂದೇಶವನ್ನ ಹಂಚಿಕೊಂಡಿದ್ದಾರೆ. हमारी परीक्षा पद्धति विश्वस्त हो, हमारी परीक्षा पद्धति ट्रांसपेरेंट हो, हमारी परीक्षा पद्धति में सबसे ज्यादा अब टेक्नोलॉजी का उपयोग हो, इन सारी बातों को ध्यान में रखते हुए विश्व प्रसिद्ध टेक्नोलॉजी एक्सपर्ट श्रीमान नंदन निलेकनी जी के नेतृत्व में एक हाई पावर टास्क फोर्स बनाने का निर्णय किया है, जो एग्जामिनेशन रिफॉर्म की तरफ फोकस करेगा और जल्द से जल्द आने वाली परीक्षाओं की विश्वसनीयता को सुनिश्चित करने का काम इसके रिपोर्ट के आधार पर कर दिया जाएगा. ಇನ್ನು ದೇಶದ ಶಿಕ್ಷಣ ವ್ಯವಸ್ಥೆಗೆ ಹೊಸ ಸ್ಪರ್ಶ ನೀಡೋದಕ್ಕೆ ಮೋದಿ ಸರ್ಕಾರ ಟಾಸ್ಕ್ ಫೋರ್ಸ್ ರೆಡಿ ಮಾಡಿದೆ. ಈ ಟಾಸ್ಕ್ ಫೋರ್ಸ್ ನಲ್ಲಿ ಇರೋರೆಲ್ಲ ದೇಶಕ್ಕಾಗಿ ತನು ಮನ ಧನ ಅರ್ಪಣೆ ಮಾಡ್ತಿರೋ ಪ್ರಮುಖರು. ಅದರಲ್ಲಿ ಪ್ರಮುಖವಾಗಿ ನಂದನ್ ನಿಲೇಕಣಿ, ತಂತ್ರಜ್ಞಾನ ತಜ್ಞ, ಟಾಸ್ಕ್ ಫೋರ್ಸ್ನ ಮುಖ್ಯಸ್ಥರು. ಅದೇ ರೀತಿಯಾಗಿ ಎಸ್ ಸೋಮನಾಥ್, ಮಾಜಿ ಇಸ್ರೋ ಅಧ್ಯಕ್ಷ, ಚಂದ್ರಯಾನ ಉಡಾವಣೆಯನ್ನ ಯಶಸ್ವಿಗೊಳಿಸಿದಂತಹ ಖ್ಯಾತ ವಿಜ್ಞಾನಿ. ಮತ್ತೊಬ್ಬರು ವಿ ಕಾಮಕೋಟಿ, ಚೆನ್ನೈಯ ಐಐಟಿಯ ನಿರ್ದೇಶಕರು, ಭಾರತದ ಮೊಟ್ಟ ಮೊದಲ ಸ್ಥಳೀಯ ಮೈಕ್ರೋ ಪ್ರೊಸೆಸರ್ನ ಅಭಿವೃದ್ಧಿಪಡಿಸಿದಂತಹ ಚತುರರು ಕೂಡ ಹೌದು. ಮತ್ತೊಬ್ಬರು ಅಮೃತ್ ಲಾಲ್ ಮೀನಾ, ಲಾಜಿಸ್ಟಿಕ್ಸ್ ತಜ್ಞ, ಬಿಹಾರ ಮೂಲದ ಐಎಎಸ್ ಅಧಿಕಾರಿ, ಕೇಂದ್ರ ಕಲ್ಲಿದ್ದಲು ಇಲಾಖೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರುವಂತಹ ಅನುಭವ ಇದೆ. ಇನ್ನು ಮತ್ತೊಬ್ಬರು ಅನಿತಾ ಕರ್ವಾಲ್, ಮಾಜಿ ಶಿಕ್ಷಣ ಕಾರ್ಯದರ್ಶಿ, ಹಿರಿಯ ಐಎಎಸ್ ಅಧಿಕಾರಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಬ್ಬರು ತಪನ್ ದೇಕಾ, ಭಾರತದ ಗುಪ್ತಚರ ಇಲಾಖೆಯ ಮಾಜಿ ನಿರ್ದೇಶಕರು ಕೂಡ. ಇವರು ಕೂಡ ಈ ಒಂದು ಟಾಸ್ಕ್ ಫೋರ್ಸ್ ಅಲ್ಲಿ ಇರ್ತಾರೆ. ಇನ್ನು ಪ್ರಧಾನಮಂತ್ರಿ 3ನೇ ಸೆಲ್ಫಿ ವಿಡಿಯೋ ಮೂಲಕ ನಂದನ್ ನಿಲೇಕಣಿಯವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ದೇಶದಲ್ಲಿನ ಪರೀಕ್ಷಾ ವ್ಯವಸ್ಥೆಯನ್ನ ಬಲಪಡಿಸಲು ನಿಲೇಕಣಿಯವರಿಗೆ ಮಹತ್ತರ ಹೊಣೆಯನ್ನ ವಹಿಸಿದ್ದಾರೆ. ನಿಲೇಕಣಿಯವರನ್ನೇ ಆಯ್ಕೆ ಮಾಡೋದಕ್ಕೆ ಕಾರಣಗಳು ಕೂಡ ಇದೆ. ನಂದನ್ ನಿಲೇಕಣಿ ಇನ್ಫೋಸಿಸ್ನ ಸಹಸ್ಥಾಪಕರಲ್ಲಿ ಒಬ್ಬರು, ಅಪ್ಪಟ ಕನ್ನಡಿಗರು, ವಿಶ್ವದ 100 ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಹೆಸರು ಪಡೆದಂತಹ ಖ್ಯಾತ ಉದ್ಯಮಿ ಕೂಡ ಹೌದು ನಂದನ್ ನಿಲೇಕಣಿಯವರು. ವಿಶ್ವದ 100 ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಇನ್ನು ದೇಶದ ಡಿಜಿಟಲ್ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಸೃಷ್ಟಿಸಿದಂತಹ ಚತುರ ಕೂಡ ಹೌದು ಉದ್ಯಮಿ ನಂದನ್ ನಿಲೇಕಣಿ. ನಂದನ್ ನಿಲೇಕಣಿ 2009ರಲ್ಲಿ ದೇಶಕ್ಕೆ ಆಧಾರ್ ಕಾರ್ಡ್ ಅನ್ನ ಪರಿಚಯಿಸಿದವರು. ಪ್ರಮುಖವಾಗಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ದೇಶಕ್ಕೆ ಈ ಒಂದು ಆಧಾರ್ ಕಾರ್ಡ್ ಪರಿಚಯಿಸಿ, ಆದರೆ 2014ರಲ್ಲಿ ಆಧಾರ್ ಕಾರ್ಡ್ ಬಗ್ಗೆ ರಾಜಕೀಯ ವಿರೋಧಗಳು ವ್ಯಕ್ತವಾದಾಗ ಮೋದಿ ಸರ್ಕಾರ ಅದನ್ನ ರದ್ದು ಮಾಡೋದಕ್ಕೆ ನಿರ್ಧರಿಸಿತ್ತು. ಆದರೆ ಆಧಾರ್ ಕಾರ್ಡ್ನ ಅವಶ್ಯಕತೆ ದೇಶಕ್ಕೆ ಎಷ್ಟು ಮುಖ್ಯ ಅಂತ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿ ನಂದನ್ ನಿಲೇಕಣಿ ಮನವೊಲಿಸಿದ್ರು. ನಿಲೇಕಣಿಯವರ ಮಾತಿನಂತೆಯೇ ರಾಜಕೀಯ ವಿರೋಧವನ್ನೂ ಲೆಕ್ಕಿಸದೆ ಪ್ರಧಾನಿ ನರೇಂದ್ರ ಮೋದಿ ಆಧಾರ್ ಕಾರ್ಡ್ ಜಾರಿಗೆ ಬೆಂಬಲ ಕೊಟ್ಟಿದ್ರು. ಇದಾದ್ಮೇಲೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಹೊಸ ಕ್ರಾಂತಿಕಾರಕ ಯೋಜನೆಗಳಲ್ಲಿ ನಿಲೇಕಣಿ ಭಾಗಿಯಾಗ್ತಾ ಹೋದ್ರು. ದೇಶದಲ್ಲಿ ಡಿಜಿಟಲ್ ಪಾವತಿ ವ್ಯವಸ್ಥೆ UPI ಇದೆಯಲ್ಲ, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಜಾರಿಯಾಗೋಕ್ಕೂ ಕೂಡ ನಿಲೇಕಣಿಯವರದ್ದೇ ಪ್ರಮುಖ ಪಾತ್ರ ಇದೆ. ದೇಶದ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ನಂದನ್ ನಿಲೇಕಣಿ 100 ಕೋಟಿ ದಾನ ಮಾಡಿದ ಸಮಾಜ ಸೇವಕರೂ ಕೂಡ. ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಈಗ ನೀವು ನೋಡ್ತಿರೋ ಡಿಜಿಟಲೀಕರಣ ಯೋಜನೆಯನ್ನು ರೂಪಿಸಿದಂತಹ ಮೇಧಾವಿ ಕೂಡ ಹೌದು. ಕರ್ನಾಟಕದ ನಿಲೇಕಣಿ ನೀಟ್ ಹಂಗಾಮಕ್ಕೆ ತೆರೆ ಎಳೆಯೋದಿಕ್ಕೆ, ಈಗ ದೇಶದ ಪರೀಕ್ಷಾ ವ್ಯವಸ್ಥೆಯನ್ನ ಬಲಪಡಿಸೋದಿಕ್ಕೆ ಪ್ರಧಾನಿಗಳು ನಿರ್ಧಾರ ಮಾಡಿದ್ದಾರೆ. ಸೊ ನಿಲೇಕಣಿಯವರಿಗೆ ಹೊಣೆಗಾರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಶಿಕ್ಷಣ ವ್ಯವಸ್ಥೆ ಬಲಪಡಿಸಲು ನಿಲೇಕಣಿಯವರಿಗೆ ಮನ್ನಣೆ ಸಿಕ್ಕಿದೆ. ಮತ್ತೊಂದು ಕಡೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಾಗಿದೆ. ಸಿಜೆಪಿ ಸದಸ್ಯರು ಹೋರಾಟವನ್ನು ಕೈಬಿಟ್ಟಿದ್ದಾರೆ. ಇಷ್ಟಕ್ಕೆ ಎಲ್ಲ ಮುಗ್ದಿಲ್ಲ. ನಾಳೆಯಿಂದ ಅಸಲಿ ಹೋರಾಟ ರಾಜಕೀಯ ಶುರುವಾಗ್ತಿದೆ.
ರಾಜಕೀಯ ಸಂಗ್ರಾಮಕ್ಕೆ ಸಂಸತ್ ಅಧಿವೇಶನವೇ ವೇದಿಕೆಯಾಗ್ತಿದೆ. ಜುಲೈ 20ರಂದು ಸಂಸತ್ ಚಲೋ ನಡೆಸಿದ್ದ ಸಿಜೆಪಿ ಮತ್ತು ವಿದ್ಯಾರ್ಥಿಗಳ ಮೇಲೆ ಮನಸೋ ಇಚ್ಛೆ ಲಾಠಿ ಚಾರ್ಜ್ ನಡೆಸಿದ್ರು ದೆಹಲಿ ಪೊಲೀಸರು. ಪೊಲೀಸರ ಮೇಲೂ ಮಾರಣಾಂತಿಕ ಹಲ್ಲೆಗಳಾಗಿತ್ತು. ಆದರೆ ವಿದ್ಯಾರ್ಥಿಗಳ ಮೇಲೆ ನಡೆದಿದ್ದ ಪೆಲೆಟ್ ಗನ್ ದಾಳಿಯನ್ನ ರಾಹುಲ್ ಗಾಂಧಿ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಪೆಲೆಟ್ ಗನ್ ದಾಳಿಗೆ ಒಳಗಾಗಿದ್ದ ವಿದ್ಯಾರ್ಥಿಯನ್ನ ಪಕ್ಕದಲ್ಲೇ ನಿಲ್ಲಿಸಿಕೊಂಡು ಗಾಯಗಳನ್ನ ತೋರಿಸ್ತಾ ರಾಹುಲ್ ಗಾಂಧಿ ನಿನ್ನೆ ವಾಗ್ದಾಳಿ ಮಾಡಿದರು. ನಾಳೆ ಇದೇ ಪೆಲೆಟ್ ಗನ್ ಬಳಸಿದ್ದನ್ನೇ ಸಂಸತ್ನಲ್ಲಿ ಪ್ರಶ್ನಿಸಲು ರಾಹುಲ್ ಗಾಂಧಿ ರೆಡಿ ಆಗಿದ್ದಾರೆ. ಪೊಲೀಸರೇ ಹಿಂಸಾಚಾರ ನಡೆಸಿದ್ದು ಅದಕ್ಕೆ ಅನುಮತಿ ಕೊಟ್ಟಿದ್ಯಾರು? ಇದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಉತ್ತರ ಕೊಡಬೇಕು ಅಂತ ಸಂಸತ್ನಲ್ಲಿ ಸಂಗ್ರಾಮ ಶುರು ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಜೊತೆಗೆ ಹೋರಾಟ ಇನ್ನೂ ನಿಂತಿಲ್ಲ, ನಡೀತಾ ಇದೆ ಅಂತಾನು ಕಾಂಗ್ರೆಸ್ ಪಕ್ಷ ಖಾತೆಯಲ್ಲಿ ಪೋಸ್ಟ್ ಹಾಕಿದೆ. ಇವತ್ತು ಅಮಿತ್ ಶಾ ಅವರಿಗೂ ರಾಹುಲ್ ಗಾಂಧಿ ಪತ್ರ ಬರೆದು ಸ್ಪಷ್ಟನೆ ಕೊಡಿ ಅಂತ ಕೇಳಿದ್ದಾರೆ. ಆತ್ಮೀಯ ಶ್ರೀ ಅಮಿತ್ ಶಾ ಅವರೇ, ಜುಲೈ 20, 2026ರಂದು ದೆಹಲಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ನಡೆದ ಅಮಾನುಷ ಹಲ್ಲೆಗೆ ಹೊಣೆಯಾರು ಎಂದು ತಿಳಿಯಲು ನಾನು ಈ ಪತ್ರ ಬರೆಯುತ್ತಿದ್ದೇನೆ. ನಮ್ಮ ವಿದ್ಯಾರ್ಥಿಗಳು ನ್ಯಾಯಯುತ ಮತ್ತು ಜವಾಬ್ದಾರಿಯುತ ಶಿಕ್ಷಣ ವ್ಯವಸ್ಥೆಯನ್ನು ಒತ್ತಾಯಿಸುತ್ತಿದ್ದರು. ಅವರ ಮಾತು ಕೇಳುವ ಬದಲು ಭದ್ರತಾ ಪಡೆಗಳು ಮಾರಕ ಆಯುಧಗಳು ಮತ್ತು ಅಶ್ರುವಾಯು ಬಳಸಿದ್ರು. ವಿವೇಚನಾರಹಿತ ಬಲಪ್ರಯೋಗದಿಂದ ಅವರ ಮೇಲೆ ಹಲ್ಲೆ ನಡೆಸಿದ್ರು. ನೂರಾರು ಜನರು ಗಂಭೀರ ಗಾಯಗಳನ್ನು ಅನುಭವಿಸಿದ್ದಾರೆ. ಪೊಲೀಸರು ಮಹಿಳಾ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅವರ ಖಾಸಗಿ ಭಾಗಗಳನ್ನು ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಿಕೊಂಡು ಹಲ್ಲೆ ನಡೆಸಿದ್ದಾರೆ. ಅತ್ಯಂತ ಆಘಾತಕಾರಿ ಸಂಗತಿಯೆಂದರೆ ಮಾರಕ ಪೆಲೆಟ್ ಗನ್ ಬಳಕೆಯಾಗಿದೆ. ಪತ್ರಕರ್ತರು ಸೇರಿದಂತೆ ಹಲವರು ಗಂಭೀರ ಗಾಯಗಳನ್ನು ಅನುಭವಿಸಿದವರ ಬಗ್ಗೆ ಸ್ಪಷ್ಟವಾಗಿ ವರದಿಗಳಾಗಿವೆ. ನಾನು 19 ವರ್ಷದ ವಿದ್ಯಾರ್ಥಿ ಸಾಹಿಲ್ ಲೋಚಬ್ ಅವರನ್ನು ಭೇಟಿಯಾದೆ. ಅವರು ಪೆಲೆಟ್ ಗನ್ನಿಂದ ಗುಂಡೇಟು ಬಿದ್ದು ಕಣ್ಣು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ನಿಯೋಜಿಸಲಾದ ಭದ್ರತಾ ಪಡೆಗಳು ಅಂತಿಮವಾಗಿ ನಿಮಗೆ ಉತ್ತರಿಸುತ್ತವೆ ಅಲ್ಲವೇ? ಹಾಗಾಗಿ ನಾನು ಕೇಳುತ್ತಿದ್ದೇನೆ. 1. ಗೃಹ ಸಚಿವರಾಗಿ ವಿದ್ಯಾರ್ಥಿಗಳ ವಿರುದ್ಧ ಪೆಲೆಟ್ ಗನ್ ಸೇರಿದಂತೆ ಮಾರಕ ಬಲಪ್ರಯೋಗಕ್ಕೆ ನೀವು ಅನುಮೋದಿಸಿದ್ದೀರಾ? ಇಲ್ಲದಿದ್ದರೆ ಯಾರು ಮಾಡಿದ್ರು? 2. ಸಾಮಾನ್ಯ ಉಡುಪಿನಲ್ಲಿದ್ದವರು ವಿದ್ಯಾರ್ಥಿಗಳನ್ನು ಲಾಠಿಗಳಿಂದ ಹೊಡೆದಿದ್ದಾರೆ. ಅವರು ಪೊಲೀಸ್ ಸಿಬ್ಬಂದಿನ ಅಥವಾ ಸ್ವಯಂ ಸೇವಕರ? ಅವರ ನಿಯೋಜನೆಗೆ ಯಾರು ಅಧಿಕಾರ ನೀಡಿದ್ರು? ಯಾವುದೇ ಪ್ರಜಾಪ್ರಭುತ್ವಕ್ಕೆ ಶಾಂತಿಯುತ ಪ್ರತಿಭಟನೆ ನಿರ್ಣಾಯಕವಾಗಿದೆ. ಪ್ರತಿಭಟನಾಕಾರರನ್ನು ರಕ್ಷಿಸುವುದು ಮತ್ತು ಅವರ ಕುಂದುಕೊರತೆಗಳನ್ನು ಮಾತುಕತೆಯ ಮೂಲಕ ಪರಿಹರಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಇಂತಹ ಕ್ರೂರ ಹಿಂಸಾಚಾರವು ಪ್ರತಿಯೊಂದು ನಿಯಮಗಳನ್ನು ನಾಶಪಡಿಸುತ್ತದೆ ಮತ್ತು ದೇಶವನ್ನು ಕೆರಳಿಸಿದೆ. ನಮ್ಮ ದೇಶದ ಭವಿಷ್ಯವಾದ ಯುವಕರು ಮತ್ತು ವಿದ್ಯಾರ್ಥಿಗಳು ಉತ್ತರಗಳು ಮತ್ತು ಹೊಣೆಗಾರಿಕೆಯನ್ನು ಕೋರುತ್ತಿದ್ದಾರೆ. ಉತ್ತರಿಸಿ. ವಿಧೇಯಪೂರ್ವಕವಾಗಿ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅಮಿತ್ ಶಾ ಅವರಿಗೆ ಈ ಪತ್ರವನ್ನ ಬರೆದು ಉತ್ತರವನ್ನ ಕೇಳಿದ್ದಾರೆ. ಇದನ್ನೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲೂ ಪ್ರಶ್ನೆ ಮಾಡುವುದಾಗಿಯೂ ಹೇಳಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ. ಹೋರಾಟ ಇನ್ನೂ ನಡೀತಾ ಇದೆ. ಇದು ಕಾಂಗ್ರೆಸ್ ಪಕ್ಷದ ಎಕ್ಸ್ ಖಾತೆಯಲ್ಲಿ ಹಾಕಿರುವಂತಹ ಪೋಸ್ಟ್ನ ಹೆಡ್ಲೈನ್. ಲಡಾಯಿ ಅಭಿ ಜಾರಿ ಹೇ ಅಂತ ರಾಹುಲ್ ಗಾಂಧಿ ಹೇಳ್ತಿರೋದು. ಪ್ರಧಾನಿ ಮೋದಿ ಅವರ ಫೋಟೋನೂ ಹಾಕಿ ನಮ್ಮ 2 ವಿಚಾರಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ. 1, ಯುವ ಸಮೂಹದ ಮೇಲೆ ಹಲ್ಲೆ ನಡೆಸಿದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅನ್ನೋದು. 2ನೇಯದ್ದು, ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಕಾಂಗ್ರೆಸ್ನವರಿಗೆ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಪ್ರಕರಣವೇ ಅಸ್ತ್ರವಾಗಿದೆ. ಆದರೆ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರಕ್ಕೆ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ ಜಾರಿಗೊಳಿಸೋದೇ ಮುಖ್ಯ ಉದ್ದೇಶ. ಸೋಷಿಯಲ್ ಮೀಡಿಯಾ ಮೂಲಕ ಬರೀ 2 ತಿಂಗಳ ಹಿಂದೆ ಹುಟ್ಟಿದ್ದ ಕಾಕ್ರೋಚ್ ಜನತಾ ಪಕ್ಷ ಅನ್ನುವ ಕೂಸು ನಡೆಸಿದ್ದ ಹೋರಾಟ ಎಲ್ರಿಗೂ ಗೊತ್ತಿರೋದೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯುವಷ್ಟು ದೊಡ್ಡ ಮಟ್ಟಕ್ಕೆ ದೇಶವ್ಯಾಪಿ ಪ್ರತಿಭಟನೆಗಳೂ ಆಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಆದ ಜೆನ್ಜಿ ಹೋರಾಟದ ಕಿಚ್ಚಿಗೆ ಮೋದಿ ಸರ್ಕಾರವು ತಲೆಬಾಗಿದೆ. ಇನ್ಮುಂದೆ ದೇಶದಲ್ಲಿ ಯಾವ ಪ್ರಶ್ನೆ ಪತ್ರಿಕೆಗಳೂ ಲೀಕ್ ಆಗಬಾರದು ಅನ್ನುವ ಉದ್ದೇಶದಿಂದ ಸಾರ್ವಜನಿಕ ಪರೀಕ್ಷೆಗಳ ಮಸೂದೆಗೆ ತಿದ್ದುಪಡಿಯನ್ನು ಮಾಡಿದ್ದು ನಾಳೆ ಮಸೂದೆ ಮಂಡಿಸೋಕೆ ಮೋದಿ ಸರ್ಕಾರ ಸಜ್ಜಾಗಿದೆ. ಹಾಗಿದ್ರೆ ಹಳೆ ಮಸೂದೆಯಲ್ಲಿ ಏನಿತ್ತು, ಹೊಸ ಮಸೂದೆಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈಗಿರುವ ಕಾನೂನಿನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪರಾಧ ಏನಾದರೂ ಸಾಬೀತಾದರೆ ವ್ಯಕ್ತಿಗತ ಅಪರಾಧಕ್ಕೆ ಕನಿಷ್ಠ
3ರಿಂದ 5 ವರ್ಷ ಜೈಲು ಶಿಕ್ಷೆ ಆಗತ್ತೆ. ಆದರೆ ಇನ್ನು ಮುಂದೆ ಬರುವಂತಹ ಹೊಸ ಕಾನೂನಿನಲ್ಲಿ ವ್ಯಕ್ತಿಗತ ಅಪರಾಧಕ್ಕೆ ಕನಿಷ್ಠ 10 ವರ್ಷ ಜೈಲು ಶಿಕ್ಷೆ ಆಗಲಿದೆ. ಈಗಿರುವ ಮಸೂದೆಯ ಪ್ರಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಸಂಘಟಿತ ಅಪರಾಧ ಸಾಬೀತಾದ್ರೆ ಗರಿಷ್ಠ ಅಂದ್ರೆ 10 ವರ್ಷ ಜೈಲು ಶಿಕ್ಷೆ ಆಗ್ತಿತ್ತು. ಇದೀಗ ಇರುವಂತಹ ಈ ಹೊಸ ಮಸೂದೆಯಲ್ಲಿ ಸಂಘಟಿತ ಅಪರಾಧಕ್ಕೆ 10 ವರ್ಷ ಅಥವಾ ಅದಕ್ಕಿಂತಲೂ ಜಾಸ್ತಿ ವರ್ಷ ಜೈಲು ಶಿಕ್ಷೆ ಆಗಲಿದೆ. ಇನ್ನು ಈಗಿರುವ ಕಾನೂನಿನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಇರಲೇ ಇರಲಿಲ್ಲ. ಹೊಸ ಮಸೂದೆ ಜಾರಿಗೆ ಬರ್ತಿದ್ದಂತೆ ದೇಶದ 4 ರಾಜ್ಯಗಳಲ್ಲಿ 5 ಕಡೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೆಲಸವನ್ನ ನಿರ್ವಹಣೆ ಮಾಡಲಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಾದರೂ ಸಾಬೀತಾದ್ರೆ 1 ಕೋಟಿವರೆಗೂ ದಂಡ ಹಾಕಬಹುದು. ಈಗಿರುವ ಕಾನೂನಿನಲ್ಲಿ ತಿದ್ದುಪಡಿ ಮಸೂದೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಾಬೀತಾದ್ರೆ 10 ಕೋಟಿ ರೂಪಾಯಿವರೆಗೂ ದಂಡ ಬೀಳುತ್ತೆ. ಇನ್ನು ಈಗಿರುವ ವಿಧೇಯಕದಲ್ಲಿ ಪೇಪರ್ ಲೀಕ್ನಲ್ಲಿ ಏಜೆನ್ಸಿಗಳು ಸಿಂಡಿಕೇಟ್ಗಳ ಪಾತ್ರ ಸಾಬೀತಾದ್ರೆ 50 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೂ ದಂಡ ಹಾಕೋದಕ್ಕೆ ಅವಕಾಶ ಇತ್ತು. ಅದೇ ತಿದ್ದುಪಡಿ ಮಾಡಿರುವಂತಹ ಈ ಮಸೂದೆಯಲ್ಲಿ ಏಜೆನ್ಸಿಗಳು ಸಿಂಡಿಕೇಟ್ಗಳ ಪಾತ್ರ ಸಾಬೀತಾದ್ರೆ 5 ಕೋಟಿ ರೂಪಾಯಿ ದಂಡ ಬೀಳಲಿದೆ. ಜೊತೆಗೆ ಏಜೆನ್ಸಿಗಳ 8 ವರ್ಷದವರೆಗೂ ಕೂಡ ಬ್ಯಾನ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆದರೆ ಇಲ್ಲಿವರೆಗೆ SIT, CBI-ನಂತಹ ಸಂಸ್ಥೆಗಳು ತನಿಖೆಯನ್ನ ನಡೆಸಬಹುದು. ತಿದ್ದುಪಡಿ ಮಸೂದೆ ಜಾರಿಯಾದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ತನಿಖೆ ನಡೆಸೋಕೆ ವಿಶೇಷ ಸಮಿತಿಯ ಸ್ಥಾಪನೆಯಾಗತ್ತೆ. ಆ ಸಮಿತಿಯಲ್ಲಿ ನ್ಯಾಯಾಧೀಶರು, ಸಚಿವರು, ಶಿಕ್ಷಣ ತಜ್ಞರು, ತನಿಖಾ ಸಂಸ್ಥೆಗಳು ಕೂಡ ಇರತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಕಠಿಣ ಕಾನೂನು ಕ್ರಮ ಜಾರಿಯಾದ್ರೆ ಇಡೀ ದೇಶದಲ್ಲೇ ಯಾವುದೇ ಪ್ರಶ್ನೆ ಪತ್ರಿಕೆಗಳನ್ನ ಲೀಕ್ ಮಾಡುವ ಹುನ್ನಾರಗಳು ನಡೆಯಲ್ಲ ಅನ್ನೋದು ಮೋದಿ ಸರ್ಕಾರದ ಅಭಯ. ಹಾಗಾಗಿಯೇ ನಾಳೆ ಈ ಮಸೂದೆ ಮಂಡನೆಗೆ ಮೋದಿ ಸರ್ಕಾರ ರೆಡಿಯಾಗಿದೆ. ಆದರೆ ಮೊದಲು ಲಾಠಿ ಚಾರ್ಜ್ಗೆ ಅನುಮತಿ ಕೊಟ್ಟವರು ಯಾರು ಅಂತ ಉತ್ತರ ಕೊಡಬೇಕು. ಪ್ರಧಾನಿ ನರೇಂದ್ರ ಮೋದಿ ಕ್ಷಮೆ ಕೇಳಬೇಕು. ಆಮೇಲೆ ಮಸೂದೆಗೆ ನಾವು ಮತ ಹಾಕ್ತೀವಿ ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಕೊಟ್ಟಿರೋದು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದರೆ ಮೊದಲೇ ಕೊಡಬೇಕಾಗಿತ್ತು. ಮೊದಲೇ ಕೊಟ್ಟಿದ್ದರೆ ಆ 23 ಜನರು ಏನು ಸತ್ತಿದ್ದಾರೆ ಯುವಕರು, ಅವರ ಪ್ರಾಣಗಳು ಉಳಿತಾ ಇತ್ತು. ಏನು ಸಾವಾಗಿದೆ ಅದಕ್ಕೂ ಕೂಡ ಅವರುಗಳೇ ಕಾರಣಕರ್ತರಾಗ್ತಾರೆ. ಹಾಗಾಗಿ ಇವತ್ತು ರಾಜೀನಾಮೆ ಕೊಟ್ಟಿರೋದು ಒಳ್ಳೆಯ ಬೆಳವಣಿಗೆ. ತಡವಾಗಿ ಕುಂಭಕರ್ಣದ ನಿದ್ರೆಯಿಂದ ಎಚ್ಕೊಂಡು ಈಗ ಇದನ್ನ ಅನಿವಾರ್ಯವಾಗಿ ಮಾಡಿದ್ದಾರೆ. ಯಾಕಂದ್ರೆ ಗೊತ್ತಾಯ್ತು ಅವ್ರಿಗೆ ಇನ್ನು ಮುಂದೆ ಇಟ್ಸ್ ಟೂ ಲೇಟ್. ಇದು ಮೋದಿ ಯುಗ ಅಂತ್ಯಗೊಳ್ಳಕ್ಕೆ ಪ್ರಾರಂಭ ಆಗಿದೆ. ನೋಡಿ ಇವರೇ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆತ್ಮಸಾಕ್ಷಿಯ ರಾಜೀನಾಮೆ ಅಲ್ಲ, ಬಲವಂತದ ರಾಜೀನಾಮೆ. ತಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಪ್ರಧಾನಮಂತ್ರಿ ಅವರಿಗೆ, ದಯವಿಟ್ಟು ಪಾರ್ಲಿಮೆಂಟಿಗೆ ಬನ್ನಿ, ಹೆದರಬೇಡಿ. ಶಿಕ್ಷಣ ನೀತಿಗೆ ಏನು ಸುಧಾರಣೆ ತರ್ತಾ ಇದ್ದೀರಾ ಆ ನೀಲಿ ನಕ್ಷೆಯನ್ನು ಇಡಿ, ಒಂದನೇದು. ಎರಡನೇದು, ಡೆಲ್ಲಿನಲ್ಲಿ ಆದಂಥ ಏನು ಟಿಯರ್ ಗ್ಯಾಸ್ ಶೆಲ್ಲಿಂಗ್ ಇರ್ಬೋದು, ಪೆಲೆಟ್ ಫೈರಿಂಗ್ ಇರ್ಬೋದು, ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಿರ್ಬೋದು, ಅದು ಯಾರು ಆರ್ಡರ್ ಕೊಟ್ಟರು, ಯಾಕೆ ಕೊಟ್ರಿ, ಯಾಕೆ ನೀವು ವಾಟರ್ ಕ್ಯಾನನ್ಸ್ ಯೂಸ್ ಮಾಡಿಲ್ಲ, ನಿಮ್ಮ ಲಾಠಿ ಮೇಲೆ ಯಾಕೆ ಮಳೆಗಳಿತ್ತು, ಯಾಕೆ ಸಿವಿಲ್ ಡ್ರೆಸ್ನಲ್ಲಿ ಜನರು ಬಂದಿದ್ದರು, ಅವರು BJP ಕಾರ್ಯಕರ್ತರ, RSS ಕಾರ್ಯಕರ್ತರ, ಅದೆಲ್ಲ ಸ್ಪಷ್ಟಗೊಳಿಸ್ಬೇಕಲ್ಲ. ಅಮಿತ್ ಶಾ ಅವ್ರ ಮೌನ ಮುರಿಬೇಕಲ್ಲ.